ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ TET ಏನು 30 ಡೇಸ್ ಮಾಸ್ಟರ್ ಪ್ಲ್ಯಾನ್ ಇದೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರೋ ಮಾಹಿತಿ ಇದೆ. ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಡೆಲ್ ಪ್ಲ್ಯಾನ್ ಇದೆ. ಮಾಸ್ಟರ್ ಪ್ಲ್ಯಾನು ಭಾಳ ಇಂಪಾರ್ಟೆಂಟು. ಸೊ ಇದರಿಂದ ಆಲ್ರೆಡಿ 3 ಬಾರಿ TET 2 ಬಾರಿ CTETಯನ್ನು ಪಾಸ್ ಆಗಿರುವಂತಹ ಒಂದು ಅಭ್ಯರ್ಥಿಗಳ ಒಂದು ಮಾಡೆಲ್ ಪ್ಲ್ಯಾನ್ ಇದೆ. ಸೊ ನೀವು ಕೂಡ ಇದನ್ನು ಅಳವಡಿಸ್ಕೋಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ನೀವು ಬದಲಾವಣೆಯನ್ನು ಕೂಡ ಮಾಡ್ಕೋಬೋದು. ಸೊ ಪ್ರಾರಂಭಿಸೋಣ. ಸೊ ನೋಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೋಡಿ, ಮೊದಲನೇದಾಗಿ ಟೆಕ್ಸ್ಟ್ ಬುಕ್ಸ್ ರೀಡಿಂಗ್, ಯಾವ ರೀತಿ ಟೆಕ್ಸ್ಟ್ ಬುಕ್ಕು ಯಾವ ಒಂದು ವಿಷಯದ್ದು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ಓದಬೇಕಂತಂದರೆ ಆಲ್ಮೋಸ್ಟ್ ಆಲ್ ಏನು ಕ್ವಶನ್ ಕೇಳ್ತಾನೆ, ಆಲ್ಮೋಸ್ಟ್ ಆಲು 6 to PUC ಅವ್ರಿಗೆ ಕೇಳ್ತಾನೆ. ಎಷ್ಟು? 6 to PUC ಅವ್ರಿಗೆ ಕೇಳ್ತಾನೆ. ಬಟ್ ಸ್ಪೆಷಲಿ ಇದರೊಳಗಿನ ಕ್ವಶನ್ಗಳು ಆಲ್ಮೋಸ್ಟ್ ಆಲು 6th ಆ್ಯಂಡ್ 7th ಕಡಿಮೆ ಪ್ರಶ್ನೆಗಳು ಬರ್ತವೆ. ಬಟ್ 8th to PUC ಒಳಗೆ ಏನಿರ್ತವೆ, ಸೊ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಆಲು 8th ಇಂದ PUC ಅವರಿಗೆ. ಸೊ 8th to 10th ಯಾವ ಒಂದು ಆರ್ಟ್ಸ್ ಸಬ್ಜೆಕ್ಟ್ದವರು ಮತ್ತು ಸೈನ್ಸ್ ಸಬ್ಜೆಕ್ಟ್ದವರು ಏನು ಓದಬೇಕಂತ ಹೇಳ್ತದೆ ನೋಡಿ. 8th to 10th ಸೋಷಿಯಲ್ ಸೈನ್ಸ್ ಏನಿದೆ, ಎಲ್ಲ ಒಂದು ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪೌರನೀತಿ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂಥ ಒಂದು ಕಲಂಗಳಾಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಈ ಸೋಷಿಯಲ್ ಸೈನ್ಸಿನ 4-5 ವಿಷಯಗಳು ಕವರ್ ಮಾಡುತ್ತೆ 8th to 10th. ಸೊ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾನೆ. ಇನ್ನು ಸೈನ್ಸ್ ಅವರು ಸೇಮ್ ಅಗೇನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಬುಕ್ಗಳು 8th to 10th ಇಲ್ಲಿರುವಂಥ ಒಂದು ಸೂತ್ರಗಳಾಗಿರ್ಬೋದು, ಒಂದು ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು, 8th to 10th ಡಿಫಿಕಲ್ಟಿ ಲೆವೆಲ್ ಆಗಿರುತ್ತೆ. ಸೈನ್ಸು ಮತ್ತು ಸೈನ್ಸವರು ಸೈನ್ಸು ಮ್ಯಾಥ್ಸು ಈ 8th to 10th ಬುಕ್ಸ್ಗಳನ್ನು ರೆಫರ್ ಮಾಡಬೇಕು. ಸೈನ್ಸಲ್ಲಿ ಏನು ಸ್ಪೆಷಲಿ ಅವು ಕ್ವಶನ್ ಆನ್ಸರ್ಸ್ ಇರ್ತವೆ, ಆಮೇಲೆ 1 ಮಾರ್ಕ್ಸದ ಅಂಕ ಇರ್ತವೆ, ಅವು ಅಂತೂ ಫಿಕ್ಸ್ ಇದರಲ್ಲಿ ಬರ್ತವೆ. ನೆಕ್ಸ್ಟ್ ನೋಡಿರಿ, PUC ಬುಕ್ಕಿಗೆ PUC ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ PUCಯಲ್ಲಿದೆ. ಆ ಪುಸ್ತಕವನ್ನು ಓದಿದರೆ ಸಾಕು. ಆಮೇಲೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಹೇಗಿರುತ್ತೆ, 30 ಮಾರ್ಕ್ಸ್ ಅಂತ ಕೇಳ್ತಾನೆ ನಿಮ್ಗೆ. ಸೊ 30 ಮಾರ್ಕ್ಸಲ್ಲಿ ಏನಿರುತ್ತೆ, 15 ಮಾರ್ಕ್ಸು, ಆಮೇಲೆ 15 + 15 ಮಾರ್ಕ್ಸ್ ಹೆಂಗಿರ್ತದೆ ಅಂದರೆ 15 ಮಾರ್ಕ್ಸ್ ಏನಿವೆ ಭಾಳ ಕನ್ಫ್ಯೂಷನ್ ಮಾಡ್ತೇವೆ. 15 ಮಾರ್ಕ್ಸ್ ಇನ್ನೂ 15 ಮಾರ್ಕ್ಸ್ ಏನು ಇರುತ್ತೆ ಅಂತಂದರೆ ಟು ದ ಪಾಯಿಂಟ್ ಆನ್ಸರ್ ಇರುತ್ತೆ. ಒಂದು ಕ್ವಶನ್ಗೆ ಡೈರೆಕ್ಟಾಗಿ ನೀವು 4 ಆಪ್ಷನ್ಸ್ನಲ್ಲಿ ಹುಡುಕಾಡಿದ್ರೆ ಸರಿಯಾಗಿ ಆನ್ಸರ್ ಸಿಗುತ್ತೆ. ಡೈರೆಕ್ಟಾಗಿರುವಂಥ ಆನ್ಸರ್ಗಳನ್ನು ಕೇಳ್ತಾನೆ. ಬಟ್ ಇನ್ನೂ 15 ಭಾಳ ಟಫ್ ಆಗಿರುತ್ತವೆ. ನಿಮಗೆ ನೋಡಿದ್ರೆ 2 ಆನ್ಸರ್ಗಳು ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಈ ಒಂದು ವಿಷಯದಲ್ಲಿ ಏನಿರುತ್ತೆ, ಟು ದ ಪಾಯಿಂಟ್ ಕ್ವಶನ್ಸ್ಗಳು ಏನಿರ್ತವೆ ಅವನ್ನ ಮಾತ್ರ ಸ್ಟಡಿ ಮಾಡಿ. ಲಾಸ್ಟ್ನೇದೇನು 15 ಮಾರ್ಕ್ಸ್ಗಳಿರ್ತವೆ ಟಫ್ ಆಗಿರುವಂಥ, ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡಿ. ಯಾಕಂದರೆ 135 ನೀವು ಇದನ್ನು 135ಗೆ ಕಾನ್ಸಂಟ್ರೇಷನ್ ಮಾಡಿರಿ, ಆರಾಮಾಗಿ 100+ ನೀವು ತೆಗೆದುಕೊಳ್ತೀರ. ಸೊ ಉಳಿದಿದ್ದ 15 ಮಾರ್ಕ್ಸ್ ಏನಿದೆ ಓದಿದ್ರೆ ಜಾಸ್ತಿ ಕನ್ಫ್ಯೂಷನ್ನೇ ಅದು ಆಗೋದು. ಸ್ಪೆಷಲಿ 30 ಡೇಸಲ್ಲಿ ಈ ಕನ್ಫ್ಯೂಷನ್ನ ನೀವು ಮಾಡಿಕೊಂಡ್ರೆ ಮುಂದೆ ಹೋಗೋಕ್ಕಾಗಲ್ಲ, ಬೇರೆ ಸಬ್ಜೆಕ್ಟ್ಗಳನ್ನು ಕವರ್ ಮಾಡೋದಕ್ಕೆ ಆಗೋಲ್ಲ. ಸೊ ಆದ್ದರಿಂದ ಈ ಒಂದು ಟಫ್ ಆಗಿರುವಂತಹ ಭಾಳ ಕಾಂಪ್ಲೆಕ್ಸ್ ಆಗಿರುವಂತಹ 15 ಮಾರ್ಕ್ಸ್ಗಳ ಸೈಕಾಲಜಿಯನ್ನು ಏನು ಮಾಡಿ ಸ್ಕಿಪ್ ಮಾಡಿ, ಇದನ್ನು ಡೈರೆಕ್ಟಾಗಿ ನೀವೇನು 15ಕ್ಕೆ ಡೈರೆಕ್ಟಾಗಿ ನೀವು ಒಂದು ಟಿಕ್ಕನ್ನು ಹಾಕ್ಬೋದು. ಉಳಿದ 15 ಮಾರ್ಕ್ಸ್ ಏನಿದೆ ಫಿಕ್ಸ್ ಇರುತ್ತವೆ, ಅದು ಟು ದ ಪಾಯಿಂಟ್ಸ್ ಡೈರೆಕ್ಟ್ ಆನ್ಸರ್ ಇರುತ್ತೆ, ಅದನ್ನು ನೀವು ಓದಿ ಬಹ್ಯಾಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 2ನೇ ಟ್ರಿಕ್ ಏನಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ 4 ಇಯರ್ಸ್ದು 3 to 4 ಇಯರ್ಸ್ ಏನಿದೆ ಓಲ್ಡ್ ಕ್ವಶನ್ ಪೇಪರನ್ನು ನೀವು ಫಾಲೋ ಮಾಡಲೇಬೇಕು. ಯಾಕಂದರೆ ಕ್ವಶನ್ಗಳು ಭಾಳ ಕ್ವಶನ್ಗಳು ರಿಪೀಟ್ ಆಗ್ತವೆ. ರಿಪಿಟೇಷನ್ ಎಷ್ಟಿದೆ ಅಂದರೆ 25% to 60% ರಿಪಿಟೇಷನ್ ಇದೆ. ಅಂದರೆ 25% 100ಕ್ಕೆ 25 ಅಂತಂದರೆ 25 ಮಾರ್ಕ್ಸು ಪ್ಲಸ್ ಮೇಲಿಂದ ಒಂದು 15 ಮಾರ್ಕ್ಸ್ ಹಿಡೀರಿ. ಆಲ್ಮೋಸ್ಟ್ ಆಲು ಒಂದು 35 ಮಾರ್ಕ್ಸ್ಗಳಿಂದ ಸುಮಾರು ಒಂದು 60 ಕ್ವಶನ್ಗಳು ರಿಪೀಟ್ ಆಗುವ ಸಾಧ್ಯತೆಗಳಿವೆ. ಈ ಒಂದು 3-4 ಒಂದು ವರ್ಷದ ಕ್ವಶನ್ ಪೇಪರ್ನಲ್ಲಿರುವಂಥ ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆಗಳಿವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ರಿಪೀಟ್ ಹೇಗಾಗುತ್ತೆ ಕೆಲವೊಂದು ಸರಿ ಅಂತಂದರೆ, ಸೊ 35 to 60 50% ಅಂತ ಹಿಡೀರಿ ರಿಪೀಟೇಷನು. ಸೊ ಯಾವ ರೀತಿ ಅಂತ ಆಗುತ್ತೆ ಅಂತಂದರೆ, ಈಗ ಒಂದು ಪ್ರಶ್ನೆ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಂದನೇ
ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳ್ತಾನೆ ತಿಳ್ಕೊರಿ. 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲವ ಅಂತ ಕೊಟ್ಟಿರ್ತಾನೆ. ಸೊ ಮೊದಲನೇದು ಏನು ಮಾಡ್ತಾನೆ, ಒಂದು 2 ಇಯರ್ಸ್ ಬ್ಯಾಕು 1ನೇದು ಕೇಳಿರ್ತಾನೆ, ಆಮೇಲೆ 3 ಇಯರ್ಸ್ ಬ್ಯಾಕು 2ನೇದು ಕೇಳಿರ್ತಾನೆ, ಈ ವರ್ಷ 3ನೇದು ಕೇಳಿಬಿಡ್ತಾನೆ. ಸೊ ಈ ರೀತಿಯಾಗಿರುವಂಥ ಏನು ಕ್ವಶನ್ ರಿಪೀಟ್ ಆಗಿರೋ ಕಾರಣ ನೀವು 4 ಆಪ್ಷನ್ಸ್ಗಳನ್ನು ಅರ್ಥ ಮಾಡ್ಕೊಂಡಿರಬೇಕು. ಆ 1ನೇ ಆಪ್ಷನ್ಸ್ ಅದಕ್ಕೆ ಯೂಸ್ ಏನಿದೆ, ಅದರ ಎಕ್ಸ್ಪ್ಲನೇಷನು, 2ನೇದು ಏನಿದೆ, 3ನೇದು ಏನಿದೆ, 4ನೇದು ಏನಿದೆ, ಈ ರೀತಿ ನೀವು ಓದ್ಬೋದು. ಇದಕ್ಕೆ ಕೋಡ್ ವರ್ಡನ್ನು ಕೂಡ ಮಾಡ್ಬೋದು. ರಾ ವೈ ಪಾಕು, ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲವನ, ರಾ ವೈ ಪಾಕು 1 2 3 4 ಬೌದ್ಧ ಮಹಾಸಮ್ಮೇಳನಗಳು. ಓಕೆ, ಈ ರೀತಿ ಓದಬೇಕು. ಇನ್ನು ಡೇಸ್ ಯಾವ ಥರ ಡಿವಿಷನ್ ಮಾಡಬೇಕು, ಒಂದು ಕಾಮನ್ನಾಗಿ ಇದೊಂದು ಮಾಡೆಲ್ ಅಷ್ಟೇ. ಇದೊಂದು ಮಾಡೆಲ್ ಇರೋದ್ರಿಂದ ಜಸ್ಟ್ ಒಂದು ಸಿಂಪಲ್ಲಾಗಿ ಮಾಡೆಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಕನ್ನಡ ಮೀಡಿಯಮ್ದವರಿದ್ದರೆ ಅವರು ಆರಾಮಾಗಿ 3 to 4 ಡೇಸಲ್ಲಿ ಕವರ್ ಮಾಡ್ಬೋದು. ಸೊ ಅದೇ ಇಂಗ್ಲೀಷ್ ಮೀಡಿಯಮ್ದವರಾದರೆ ಈ ಇಂಗ್ಲೀಷನ್ನು ಜಸ್ಟ್ 3-4 ಡೇಸಲ್ಲಿ ಕವರ್ ಮಾಡ್ಬೋದು. ಬಟ್ ನಾರ್ಮಲಾಗಿ ನಾನು ಒಬ್ಬ ಕನ್ನಡ ಮೀಡಿಯಮ್ ಅಭ್ಯರ್ಥಿ ಯಾವ ರೀತಿ ಮಾಡ್ಬೋದು ಅಂತ, ಕನ್ನಡಕ್ಕೆ 5 ಡೇಸ್ ಕೊಡಿ, ಆಮೇಲೆ ಇಂಗ್ಲೀಷ್ಗೆ 7 ಡೇಸು, ಸೈನ್ಸ್ ಮನೋವಿಜ್ಞಾನ ಸೈಕಾಲಜಿಗೆ 5 ಡೇಸ್, ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಮತ್ತು ಮ್ಯಾಥ್ಸ್ಗೆ 10 ಡೇಸ್ ಕೊಡಿ. ರಿವಿಷನ್ಗೆ ಇವೆಲ್ಲ ಮಾಡಿದ್ದನ್ನು ರಿವಿಷನ್ ಲಾಸ್ಟ್ ಕೊನೆ ಎಕ್ಸಾಮ್ ಇರೋ 3 ದಿನ ಮೊದಲು ರಿವಿಷನ್ ಮಾಡಿ. ಸೊ 30 ಡೇಸ್ ಆಯಿತು. ಸೊ ಇದರಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ನಾವು ಟೈಮ್ ಹೊಂದಿಸ್ಬೇಕಂದ್ರೆ, ಕನ್ನಡಕ್ಕೆ 1 ದಿನ, ಇಂಗ್ಲೀಷ್ಗೆ 1 ದಿನ, ಮನೋವಿಜ್ಞಾನಕ್ಕೆ 1 ದಿನ, ಆಮೇಲೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಮ್ಯಾಥ್ಸ್ಗೆ 1 ದಿನ, ಇಲ್ಲಿ 4 ದಿನ ಏನು ಸಿಗುತ್ತೆ. ಸೊ ಇವೆಲ್ಲ ಮುಗಿಸ್ಕೋಬೇಕು. ಮುಗಿಸೋದ ನಂತರ ನೀವೇನು ಮಾಡಬೇಕು, ಆ 4 ಕ್ವಶನ್ ಪೇಪರ್ನ 4 ಡೇಸಲ್ಲಿ ಕ್ಲಿಯರ್ ಮಾಡಬೇಕು. ಆಲ್ಮೋಸ್ಟ್ ಆಲ್ 2 to 3 ಡೇಸಲ್ಲಿ ಕವರ್ ಮಾಡಿದ್ರೆ ಉತ್ತಮ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡೋದು ಉತ್ತಮ. ನನ್ನ ಸಜೆಷನ್ ಏನಂತಂದರೆ, ನೀವು ಓದುವಾಗ ಕನ್ನಡನ 4 ಡೇಸಲ್ಲಿ ಕ್ಲಿಯರ್ ಮಾಡ್ಕೊಂಬಿಡಿ, ಕಂಟಿನ್ಯೂ ಆಗಿ ಓದ್ಕೊಂಬಿಡಿ. ಇದನ್ನು ನನ್ನ ಒಂದು ಸಜೆಷನ್. ಡೈಲಿ 2ಕ್ಕಿಂತ ಹೆಚ್ಚು ಸಬ್ಜೆಕ್ಟನ್ನು ಓದೋದು ಅವಶ್ಯಕತೆ ಇಲ್ಲ. ಒಂದನ್ನು ಓದಿದ್ರೂ ಒಂದೇ ಕಾನ್ಸಂಟ್ರೇಷನ್ ಮಾಡೋದು ಉತ್ತಮ. ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟು, ಅದನ್ನು ಕನ್ನಡನ ಕಂಟಿನ್ಯೂ ಆಗಿ 4 ದಿನ ಓದ್ಬಿಡ್ರಿ. ಅದ್ರದ್ದು ಏನೈತಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಬಿಡ್ರಿ. ಸೇಮ್ ಇಂಗ್ಲೀಷ್ನೂ ಒಂದು 6 ಡೇಸ್ ಓದ್ಬಿಟ್ರಿ, ಅದ್ರದ್ದು ಏನಂತ ತಿಳ್ಕೊಂಬಿಡ್ರಿ. ಇಲ್ಲೊಂದು ದಿನ ಉಳಿತು, ಸೇಮ್ ಇಲ್ಲಿ 4 ದಿನ ಉಳಿತೆ. ಅದನ್ನು ಲಾಸ್ಟಿಗೆ ಕೊನೆಗೆ ರಿವಿಷನ್ಗಿಂತ ಮುಂಚೆ ನೀವು ಆ 4 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂಬಿಡಿ. ಓಕೆ, ಇನ್ನು ಮನೋವಿಜ್ಞಾನ ಸೇಮ್ ಅಗೇನ್ ಇದನ್ನು 4 ಡೇಸ್ ಹಾಕೊಂಬಿಡಿ ಟೈಮ್ ಟೇಬಲ್. 4 ದಿನ ಕಂಟಿನ್ಯೂ ಆಗಿ ಓದಿ ಕ್ಲಿಯರ್ ಮಾಡ್ಕೊಂಬಿಡಿ. ಆಮೇಲೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಮತ್ತು ಮ್ಯಾಥ್ಸ್ ಇವು 10 ಡೇಸ್ ಇದೆ, 9 ಡೇಸ್ ಮಾಡ್ಕೊಳ್ಳಿ. ಯಾಕೆ 1 ಡೇ ನೀವು ಬಿಟ್ಕೊಡ್ಬೇಕಾಗುತ್ತೆ. ಲಾಸ್ಟಿಗೆ ಇವೆಲ್ಲ 4 ಡೇಸ್ ಸೇರಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೋಬೋದು. ರಿವಿಷನ್ಗೆ 3 ಡೇಸ್ ಮಿನಿಮಮ್ ಬೇಕೇ ಬೇಕು. ಸೊ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಅದ್ರ ಬಗ್ಗೆ ನೋಡಿಕೊಂಡು ಅಥವಾ ಟ್ರಿಕ್ಸ್ ಏನಾದರೂ ಮಾಡಿದರೆ ಅದನ್ನು ಇಲ್ಲಿ ರಿಪಿಟೇಷನ್ ಮಾಡಬೇಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಡೇಸ್, ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ಎಕ್ಸ್ಟ್ರಾ ಡೇಸ್ ಉಳಿದಿದ್ರೆ, ಒಂದು 2 ಡೇಸ್ 5 ಡೇಸ್ ಎಕ್ಸ್ಟ್ರಾ ಉಳಿದಿದ್ರೆ ಅದನ್ನು ಎಕ್ಸ್ಟ್ರಾದಾಗೆ ಉಳಿಸ್ಕೊಂಡು ಬಿಡಿ. ಯಾಕಂದರೆ ಕೊನೆಗೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಎಮರ್ಜೆನ್ಸಿ ನಿಮಗೆ ಕೆಲಸ ಬಂದರೆ, ಊರಿಗೆ ಹೋಗೋದು ಬಂತು ಅಥವಾ ಏನೋ ಒಂದು ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಬಂತಂದರೆ ಇಲ್ಲಿ ಏನಾದರೂ 2-3 ದಿನ ವೇಸ್ಟ್ ಆಯ್ತಂದರೆ ಅದು ಎಕ್ಸ್ಟ್ರಾ ಡೇಸಲ್ಲಿ ನೀವು ಕವರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಟ್ರಿಕ್ಸ್ ಕೋಡಿಂಗ್ 20 ಮಿನಿಟ್ಸ್ ಡೈಲಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೌದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಬೌದ್ಧ ಮಹಾಸಮ್ಮೇಳನ ಎಲ್ಲೇ ನಡೀತು. 1ನೇದು ರಾಜಗೃಹ, 2ನೇದು ವೈಶಾಲಿ, 3ನೇದು ಪಾಟಲಿಪುತ್ರ, 4ನೇದು ಕುಂಡಲವನ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಕೋಡ್ ವರ್ಡ್ ಮಾಡಬೇಕು. 1ನೇದು ರಾಜ, 2 3 4 ಇದೇನಾಯಿತು, ರಾವೈ ಪಾಕು ಅಂತಂದರೆ ಇದ್ರ ಕೋಡ್ ವರ್ಡ್ ಆಯಿತು. 1ನೇ 2ನೇ 3 ಮತ್ತು 4ನೇ ಒಂದು ಬೌದ್ಧ ಮಹಾಸಮ್ಮೇಳನ ಕೋಡ್ ವರ್ಡ್ ಆಯಿತು. ಇದನ್ನು ಡೈಲಿ ಈಗ ಒಂದು 10 ಕೋಡ್ ವರ್ಡ್ ನಿಮ್ಮ ಹತ್ರ ಮಾಡಿದ್ರೆ ಅಂತಂದರೆ ಅದನ್ನು ಮುಂಜಾನೆ 10 ನಿಮಿಷ ಮನನ ಮಾಡೋದು ಅಥವಾ ಕೈಯಿಂದ ಬರೆದು ತೆಗೆಯೋದು. ಆಮೇಲೆ ಸಾಯಂಕಾಲ ಅಥವಾ ಮಲಗ್ತಾ ಇರುವಾಗ ಏನರ ಮಲಗಿರ್ತೀರ ಅವಾಗ ಸ್ವಲ್ಪ ಮನನ ಮಾಡಿಕೊಂಡು ಮಲಗಬೇಕು. ಸೊ ಇದು ರಿಪೀಟ್ ಆಗ್ತಾನೆ ಇರಬೇಕು. ಈ ಒಂದು ಕೋಡ್ ವರ್ಡ್ ಮೇಲೆ ನಿಂತಿರ್ತೈತೆ ನಿಮ್ಮದು ಕಂಪ್ಲೀಟ್ ಆಗಿರೋ ಒಂದು ಅಥವಾ 2 ಮಾರ್ಕ್ಸ್. ಓಕೆ, ಪ್ರತಿದಿನ ಮಾರ್ನಿಂಗ್ 10 ಮಿನಿಟ್ಸ್, ಈವ್ನಿಂಗ್ 10 ಮಿನಿಟ್ಸ್ ಮಾಡಿದ್ರೆ ಉತ್ತಮ. ಯಾವಾಗ ಈಗ ಜಳಕ ಮಾಡ್ತಾ ಇರ್ತಾರೆ ಆವಾಗ ಸ್ವಲ್ಪ ನೆನಪು ಮಾಡ್ಕೊಳ್ಳೋದು, ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಅದೇ ರೀತಿ ಈ ನನ್ನ ಚಾನಲಲ್ಲಿ ಹಲವಾರು
ಟ್ರಿಕ್ಸ್ಗಳನ್ನ ಮಾಡಿದ್ದೀನಿ ನಾನು ಈ ರೀತಿ SSಗೆ ಸಂಬಂಧಿಸಿದಂತೆ ಸೈನ್ಸ್ಗೆ ಸಂಬಂಧಿಸಿದಂತೆ ಮಾಡಿದ್ದೀನಿ. ಸೊ ನೀವು ಆ ಒಂದು ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಅಥವಾ ನೋಡಿಕೊಂಡು ನೀವು ಆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಅನ್ಸ್ಬಿಟ್ಟು ಆ ವಿಡಿಯೋದಲ್ಲಿಂದ ಒಂದು 10 ಟ್ರಿಕ್ನಿಂದ ಸುಮಾರು 10 ಅಂಕಗಳು ಬರ್ಬೋದು. ಒಂದು ಟ್ರಿಕ್ಕಿಂತ ಒಂದು ಅಂಕ ಬರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡ್ಕೊಳ್ಳಿ, ಬರುವ ಸಾಧ್ಯತೆಗಳು ಇವೆ ಅಂತ ಹೇಳಿದರೆ ನನಗಂತೂ ಇದು TET ಎಕ್ಸಾಮ್ ಬರೆಯುವಾಗ ಹೆಲ್ಪ್ ತುಂಬಾ ಆಗಿದೆ. ನೆಕ್ಸ್ಟ್ ನೋಡಿ, ಸೊ ಇದು ನೋಡಿ ಆ್ಯಕ್ಟಿವಿಟಿ ಲರ್ನಿಂಗ್, ಆ್ಯಕ್ಟಿವಿಟಿ ಮಾಡ್ತಾ ಲರ್ನಿಂಗ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಯಾಕಂದರೆ ಕಂಟಿನ್ಯೂ ಆಗಿ ಬುಕ್ ಹಿಡ್ಕೊಂಡು ಕುಂತ್ರೆ ಅದು ಬೇಸರ ಆಗುತ್ತೆ 1 hour 2 hour ಆದ ನಂತರ. ಸೊ ನೀವು ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ಒಂದು ಚಾನಲನ್ನು ತೆಗೆದು, ನಂದೇ ಅಂತೇನಿಲ್ಲ, ಯಾವ್ದು ಇಷ್ಟ ಆಗುತ್ತವೆ ಆ ಒಂದು ಟಾಪಿಕ್ದು ಒಂದು ಚಾನಲ್ ವಿಡಿಯೋನ ನೋಡ್ಬೋದು. ಸ್ವಲ್ಪ ಬೇಜಾರಾಯ್ತಂದರೆ ಆ ಟಾಪಿಕ್ಗೆ ಸಂಬಂಧಿಸಿದಂತೆ, ಅಥವಾ ಈಗ ಹೊರಗಡೆ ಎಲ್ಲಾದರೂ ಹೋಗಿರ್ತಾರೆ, ಊಟ ಮಾಡ್ತಿರ್ತಾರೆ. ಸೊ ಊಟ ಮಾಡುವಾಗ ಯಾವ ರೀತಿ, ಫಾರ್ ಎಕ್ಸಾಂಪಲ್ಲು ಕ್ರಾಂತಿಗಳಿವೆ, ಆಹಾರ ಕ್ರಾಂತಿಗಳಂತ ಬರ್ತವೆ. ಈಗ ಇನ್ನು ಹಸಿರು ಕ್ರಾಂತಿ ಅಂತ ಬರ್ತೀವಿ. ಈ ಹಸಿರು ಕ್ರಾಂತಿ ಎಲ್ಲಾಗಿತ್ತಂದರೆ, ಈ ಹಸಿರು ಕ್ರಾಂತಿ ಆಹಾರದಲ್ಲಿ ಆಗ್ತದೆ, ಆಹಾರ ವಿಷಯದಲ್ಲಿ ಕ್ರಾಂತಿ ಆಗುತ್ತೆ. ಇನ್ನು ಹಾಲನ್ನು ಆಹಾರಕ್ಕೆ ಸಂಬಂಧಿಸಿದಂತೆ ಹಾಲಿನ ಕ್ರಾಂತಿ ಏನಂತಾರೆ ಹೆಸರೆತ್ತಂದರೆ ಶ್ವೇತ ಕ್ರಾಂತಿ ಅಂತಾರೆ. ಶ್ವೇತ ಕ್ರಾಂತಿ ಅಂದರೆ ಅದು ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ್ದು. ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಗೆ ಸಂಬಂಧಿಸಿದ್ದು. ಇನ್ನು ಹಳದಿ ಕ್ರಾಂತಿ ಬರುತ್ತೆ. ಹಳದಿ ಕ್ರಾಂತಿ ಅದಕ್ಕೆ ಸಂಬಂಧಿಸಿದ ತೈಲ, ಎಣ್ಣೆ ಉತ್ಪಾದನೆಗೆ ಸಂಬಂಧಿಸಿದ್ದು ಹಳದಿ ಕ್ರಾಂತಿ. ಸೊ ಈ ರೀತಿ ಊಟ ಮಾಡುವಾಗ ಸುಮ್ಮನೆ ಅದೇನೋ ಅಲ್ಲೇ ನೀವು ನೆನಪಿಸ್ಕೊಂಡ್ರೆ, ಈ ಥರ ಒಂದು ಮಾತುಕತೆ ಮಾಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟು ಪ್ಲಸ್ ಏನಾಗುತ್ತೆ, ಆ ಒಂದು ಓದುವಿಕೆಯಲ್ಲಿ ನೀವು ತೊಡಗ್ದಂಗೆ ಆಗುತ್ತೆ ಅನ್ನೋದು ಉದ್ದೇಶ ಮಾತ್ರ. ಸೊ ಆಟದ ಜೊತೆಗೆ ಪಾಠ ಆಗಿರ್ಬೋದು, ಆ್ಯಕ್ಟಿವಿಟಿ ಜೊತೆಗೆ ಪಾಠ, ಲರ್ನಿಂಗ್ ಆಗಿರಬೇಕು. ಯಾಕಂದರೆ ಕಾಂಪಿಟೇಷನ್ ಭಾಳ ಇದೆ ಈಗ. ಸೊ ನೆಕ್ಸ್ಟ್ ಮೋಟಿವೇಶನ್ನು, ನೀವು ಮೋಟಿವೇಟ್ ಆಗಿನೂ ಇರಬೇಕಾಗುತ್ತೆ. ಈ ಒಂದು ತಿಂಗಳಲ್ಲಿ ಜಸ್ಟ್ ಓದು ಬರಹ ಅದೇ ಅಷ್ಟೇ ಅಲ್ಲ. ಸೊ ಒಂದು ಮೂವಿ ನೋಡಿ ಸಜೆಷನ್ ಮಾಡ್ತೀನಿ, ಜಸ್ಟ್ 1-2-3 ಮೂವಿ. 3 Idiots ಅಂತ ಇದೆ. 3 Idiots ಒಳ್ಳೆಯ ಮೂವಿ ಇದು. ಈ ಮೂವಿಯನ್ನು ನೋಡಿದ್ರೆ ನೀವು ನಿಮ್ಮ ಲೈಫನ್ನು ನೋಡೋ ಒಂದು, ಮತ್ತು ಎಜುಕೇಷನ್ ಸಿಸ್ಟಮನ್ನು ನೋಡೋ ಒಂದು, ಅದೇ ರೀತಿ ಲೈಫ್ ಸ್ಟೈಲನ್ನು ನೋಡೋ ಒಂದು ರೀತಿಯನ್ನು ಕಂಪ್ಲೀಟಾಗಿ ಬದಲಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಮೂವಿ. ಆಮೇಲೆ ಎರಡನೇದು ಬರುತ್ತೆ ವಿಕ್ರಮಾದಿತ್ಯ ಅಂತ ಒಂದು IAS ಆಫೀಸರ್ಗೆ, IAS ಆಫೀಸರ್ ಬಗ್ಗೆ ಇದೆ. ಪ್ಲಸ್ IAS ಪ್ಲಸ್ PSI, DSP ಈ ಥರ ಪೊಲೀಸು ವರ್ಸಸ್ ರಿಲೇಷನ್ಸ್ ಬಗ್ಗೆ ಇದೆ. IAS PSI ಅವ್ರ ಬಗ್ಗೆ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರಿವೆಂಜ್ ಮೂವಿ ಅಂತ ಹೇಳ್ಬೋದು. ರಿವೆಂಜ್ ಅಂದರೆ ಹೊಡೆದಾಟದಲ್ಲ, ಸೊ ಒಂದು ಒಳ್ಳೆ ಹುದ್ದೆ ಪಡೆಯೋದ್ರ ಮೂಲಕ ತೆಗೆದುಕೊಂಡಂಥ ಒಂದು ರಿವೆಂಜ್ ಆಗಿರ್ಬೋದು. ಇನ್ನು ಮಾಸ್ಟರ್ ಪೀಸ್ ಅವರ ಕನ್ನಡ ಮೂವಿ ಯಾವುದಪ್ಪ ಅಂದರೆ ಬಂಗಾರದ ಮನುಷ್ಯ, ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರುವಂಥ ಈ ಒಂದು ಬಂಗಾರದ ಮನುಷ್ಯ ಮೂವಿಯನ್ನು ನೋಡಿ ನಿಮಗೆ ಮೋಟಿವೇಶನ್ ಆಗುತ್ತೆ. ಝೀರೋದಿಂದ ಯಾವ ರೀತಿ ನಾವು ಹೀರೋ ಆಗ್ಬೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ನಿಯತ್ನಿಂದ ಯಾವ ರೀತಿ ನಾವು ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಈ ಬಂಗಾರದ ಮನುಷ್ಯ ಮೂವಿಯಲ್ಲಿದೆ. ವಾರಕ್ಕೊಂದು ಮೂವಿ ನೋಡಿ ಮೋಟಿವೇಶನ್ ಸಿಗುತ್ತೆ. ಮೋಟಿವೇಶನು ಭಾಳ ಇಂಪಾರ್ಟೆಂಟು. ಸೊ ಇದೊಂದು ಮಾಡೆಲ್ ಸ್ಟ್ರಾಟಜಿ ಅಷ್ಟೇ ಫ್ರೆಂಡ್ಸ್. ಸೊ ನೀವು ಇದನ್ನು ಅಳವಡಿಸ್ಕೋಬೋದು. ಇನ್ನೂ ಹಲವಾರು ಸ್ಟ್ರಾಟಜಿಗಳಿವೆ. ನಿಮಗೆ ಬೇಕೆಂದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಮದು ಯಾವುದಾದ್ರೂ ಸ್ಟ್ರಾಟಜಿ ಇತ್ತಂದರೆ ಅದನ್ನು ಕೂಡ ತಿಳಿಸಿ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದರ ಜೊತೆ ನೋಡಿ ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಪ್ಪ ಅಂತಂದರೆ, ಇನ್ನೊಂದು ವಿಷಯ ಏನಂತಂದರೆ, ಕೆಲವೊಬ್ಬರಿಗೆ ಇಂಗ್ಲೀಷ್ ಈಸಿ ಆಗುತ್ತೆ, ಕೆಲವೊಬ್ರು ಟಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್ ಮೀಡಿಯಮ್ದವ್ರೆ ಇಂಗ್ಲೀಷ್ ಈಸಿ ಆಗುತ್ತೆ, ಅವ್ರಿಗೆ ಕನ್ನಡ ಟಫ್ ಆಗುತ್ತೆ. ಸೊ ನಿಮಗೆ ಯಾವುದು ಟಫ್ ಆಗುತ್ತೆ, ಈ ಒಂದು 5 ಸಬ್ಜೆಕ್ಟ್ಗಳೇನಿವೆ ಯಾವುದು ಟಫ್ ಆಗುತ್ತೆ ಅದಕ್ಕೆ ಹೊಡೀರಿ ಫಸ್ಟ್ ಡೇ. ಅದು ಯಾವಾಗ ಟಫ್ ಆಗುತ್ತೆ ಅದಕ್ಕೆ ಒಂದು 5 to 7 ಡೇಸ್ ಇಟ್ಕೊಳ್ಳಿ. ಫಸ್ಟಿಗೆ ಯಾವುದು ಟಫ್ ಆಗುತ್ತೆ ಅದೇ ನೀವು ಫೇಸ್ ಮಾಡಿರಿ. ಆಮೇಲೆ ನಿಮಗೆ ಭಾಳ ಉಳ್ಕೋದೆಲ್ಲ ಈಸಿ ಆಗುತ್ತೆ. ಇದನ್ನೇ ಫೇಸ್ ಮಾಡಿದ್ದೀನಿ, 7 ದಿನ ಓದಿದ್ದೀನಿ, ಈಸಿ ಅನಿಸಿದೆ, ಇನ್ನು ಉಳ್ಕೋದೇನಪ್ಪ ಅಂತೇಳಿ ಅನಿಸ್ತೈತೆ ನಿಮ್ಗೆ. ಸೊ ಅದರಿಂದ ಫಸ್ಟ್ ಯಾವುದು ಟಫ್ ಅದ ಅದಕ್ಕೆ ಹೊಡೀರಿ ನೀವು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ CTET ಬಗ್ಗೆ ಕೆಲವರು ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. CTET ಏನಪ್ಪ ಅಂತಂದರೆ, CTET ಅದನ್ನು TET ಥರನೇ. TET ಅನ್ನೋದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ್ದು, ಟೀಚರ್ಸ್ ಎಲಿಜಿಬಿಲಿಟಿಗೆ ಸಂಬಂಧಿಸಿದ್ದು. CTET ಅನ್ನೋದು ಆಲ್ ಓವರ್ ಇಂಡಿಯಾ ಟೀಚರ್ಸ್ಗೆ ಸಂಬಂಧಿಸಿದ್ದು. CTET ಪಾಸ್ ಆದರೆ ಏನಾಗುತ್ತೆ, TET ಪಾಸ್ ಆದ ಹಾಗೆ. ಅಂದರೆ ಈಗ CET ಏನಿರುತ್ತೆ, ನಮ್ಮ CET ಎಕ್ಸಾಮು ಏನು ಡೈರೆಕ್ಟ್ ಯಾವುದಾದ್ರು ಟೀಚರ್ಸ್ ಎಕ್ವಿಪ್ಮೆಂಟ್ ಮಾಡೋಕ್ಕಾದರೆ CET ಮಾಡ್ತಾನಲ್ಲ, ಈ CETಗೆ ಮೆನ್ಷನ್ ಮಾಡಿರ್ತಾನೆ TET ಅಥವಾ CTET ಪಾಸ್ ಆದರೆ ಸಾಕು ಅಂತ. ಸೊ ಆವಾಗ ನೀವು
ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಪಾಸ್ ಆದರೆ ಮುಗೀತು. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ನಾನು ಟಿ ಇ ಟಿ ಬಗ್ಗೆ ಸಿ ಟಿ ಇ ಟಿ ಮತ್ತು ಟಿ ಇ ಟಿ ಬಗ್ಗೆ ಹಲವಾರು ವೀಡಿಯೋಗಳನ್ನು ಈ ಒಂದು ಚಾನಲಲ್ಲಿ ಮಾಡಿದ್ದೀನಿ. ಅದೇ ರೀತಿ ಟ್ರಿಕ್ಸ್ಗಳನ್ನು ಕೂಡ ಮಾಡಿದ್ದೀನಿ, ಕೋಡಿಂಗ್ ಕೂಡ ಮಾಡಿದ್ದೀನಿ. ಮತ್ತು ನಿಮಗೆ ಏನಾದರೂ ಬೇಕಾದರೆ ಯಾವ ವಿಷಯದಲ್ಲಿ ಕೋಡಿಂಗ್ ಮಾಡಬೇಕು, ಟ್ರಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರೆ ಅದರಲ್ಲೂ ಕೂಡ ನಾನು ಕೋಡಿಂಗ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದಿಷ್ಟು ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.